ನನ್ನ ಭಕ್ತರ ಮೇಲೆ ಯಾರ ಆಕಾರವನ್ನ ತೂರ್ತಾರೋ, ನನ್ನ ಭಕ್ತರ ಮ್ಯಾಗ ಯಾರು ವೈರತ್ವದಿಂದ ನೋಡ್ತಾರೋ ಅವ್ರ ವೈರಿಗಳ ನನಗ ಅವ್ರ ಈ ಭೂಮಿ ಮೇಲೆ ಎಂದು ಇಡೋದಿಲ್ಲ ಅಂದ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ. ಎಂತ ಭೂಮಿ ಇದು? ಪುಣ್ಯದ ಭೂಮಿ. ಬಂದಾರಿ ಪುಣ್ಯ ಭೂಮಿ ಬಂದಾರಿ ಪುಣ್ಯ ಭೂಮಿ पंढरी पुण्य भूमಿ ಭೀಮಾ ದಕ್ಷಿಣ ವಾಯು. ಏನ್ ಹೇಳ್ತಾರ ತುಕಾರಾಮ್ರು? ಪಂಢರಪುರ ಅಷ್ಟ ಪುಣ್ಯ ಭೂಮಿ ಅಂತ ತಿಳ್ಕೊಬ್ಯಾಡ್ರಿ. ಎಲ್ಲಿ ಹರಿ ನಾಮ ಸ್ಮರಣ ನಡೀತದೋ, ಎಲ್ಲಿ ಭಗವಂತನ ಗುಣಗಾನ ನಡೀತದೋ ಅದೆಲ್ಲ ಪುಣ್ಯ ಭೂಮಿ ಅದ ಅಂತ ತಿಳ್ಕೊರ ಅಂತ ಹೇಳ್ತಾರ. ಅದೆಲ್ಲ ಪುಣ್ಯ ಭೂಮಿ ಅದ. ಯಾಕೆ? ಈ ಭೂಮಿ ಒಳಗ ಸಂತರು ಶರಣರು ಮಹಾತ್ಮರಾಗಿ ಹೋಗ್ಯಾರ. ಈ ಭೂಮಿ ಮ್ಯಾಲ ಎಷ್ಟು ಅವತಾರಿಯಾಗ್ಯಾರ ಪರಮಾತ್ಮ? ದಶಾವತಾರ. ಮತ್ತ ಅದಕ್ಕೆ ಎಷ್ಟು ಅಂಶ ಎಷ್ಟು ಅವತಾರ ಅದಾವಂದ್ರ ಇಷ್ಟ ಎನ್ಸಾಕ ನೆಲೆ ಇಲ್ಲ ಅಂತ ಹೇಳ್ಯಾರ. ಇಷ್ಟ ಎನ್ಸಾಕ ನೆಲೆ ಇಲ್ಲ, ಇಷ್ಟ ಅವತಾರ ಆಗಿ ಹೋಗ್ಯಾವ. ಎಲ್ಲೇ? ಅದು ಭಾರತ ಭೂಮಿ ಮ್ಯಾಲ ಅವತಾರ ರಾಶಿ ರಾಶಿ ಅವತಾರ ರಾಶಿ ರಾಶಿ ತೋವ ಉಬಾ ಬಿಟ್ಟಿವರಿ. ಒಂದ್ ಕಣದೊಳಗ ರಾಶಿ ಮಾಡಿರಿ. ಅದು ಎದರ್ದ? ರಾಗಿ ರಾಶಿ ಮಾಡಿರಿ ಕಣದೊಳಗ. ಆ ರಾಗಿ ಕಾಳನ್ನ ಇಷ್ಟ ಅದಾವ ಅಂತ ಎನಿಸ್ಬೋದು ಏನ್ರಿ? ರಾಗಿ ಕಾಳ ರಾಶಿ ಮಾಡಿರಲ್ಲ ಅವ್ ಇಷ್ಟ ಅದಾವ ಅಂತ ಎನಿಸ್ಬೋದು. ಆ ಪರಮಾತ್ಮನ ಅವತಾರ ಎನಿಸಾಕ ಹಿಂದೂ ಹುಟ್ಟಿಲ್ಲ ಮುಂದು ಹುಟ್ಟುವುದಿಲ್ಲ ಅಂತ ಹೇಳಿದ್ರು. ಹಿಂದ್ ಹುಟ್ಟಿಲ್ಲ ಮುಂದ ಹುಟ್ಟುವುದಿಲ್ಲ ಅಂತ ಹೇಳಿದ್ರಂತ. ಇಂಥ ಸಂತ ತುಕಾರಾಮನಿಗೆ ನೋಡ್ರಿ, ಯಾಕಂದ್ರೆ ಇಲ್ಲಿ ಮನುಷ್ಯನಿಗೆ ಏನ್ ಹೋಗ್ಬೇಕಂದ್ರ ವೈರತ್ ಅನ್ನುವಂತ ಹೋಗ್ಬೇಕು. ಯಾವಾಗ ಧರ್ಮರಾಜಾಗ ಅರ್ಜುನನಿಗೆ ಯಾವ ದೃಷ್ಟಿ ಕಾಣ್ತು? ಕೌರವರು ಕಂಡ್ರು ಕೂಡ ದೇವರ ಕಂಡ್ರು. ದೇವ್ರು ಯಾಕೆ ಕಂಡ್ರು? ಸ್ಥಿತ ಪ್ರಜ್ಞೆ ಆಗಿತ್ತವರಿಗೆ. ಯಾವ ಪ್ರಜ್ಞೆ? ಸ್ಥಿತ ಪ್ರಜ್ಞೆ. ನೀವು ಇನ್ನು ಸ್ಥಿತಿಗೆ ಬಂದಿಲ್ಲ. ಪ್ರಜ್ಞೆ ಆಗೋದು ಯಾವಾಗ? ಇನ್ನು ಪ್ರಜ್ಞೆ ಆಗೋದು ಯಾವಾಗ್ರಿ? ಸ್ಥಿತ ಪ್ರಜ್ಞೆನಾಗಿದ್ರು. ಯಾವಾಗ ಸಂತ ತುಕಾರಾಮನ ನಾಲ್ಗಿ ಮ್ಯಾಲ ರಾಮೇಶ್ವರ ಭಟ್ಟ ಮುಳ್ಳು ಚುಚ್ಚಿದ. ಯಾಕೋ ಅಂದ? ಅಂದಿಲ್ಲ. ಯಾಕೆ ಅಂದಿಲ್ಲ ಅವ? ಅನ್ಲಿಲ್ಲ, ಸುಮ್ಮನೆ ನಿಂತು ತುಕಾರಾಮರು. ನಾಲ್ಗಿ ಮ್ಯಾಗ ಮುಳ್ಳು ಚುಚ್ಚಿ ವಿಚಾರ ಮಾಡ್ತಾನ. ಅವನು ಒಳಗಿನ 3.5 ಕೋಟಿ ಎಷ್ಟ ರೋಮಗಳ? 3.5 ಕೋಟಿ. ಈ 3.5 ಕೋಟಿ ರೋಮಗಳು ಏನನ್ನಾತು? ವಿಠಲ 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 ನಾತು.
ವಿಠಲ ವಿಠಲ ಅವಾಗ ತುಂಬ ಇಟ್ಕೊಂಡಾರೆ. ಅದಕ್ಕೆ ಹೇಳ್ತಾರ ಜ್ಞಾನೇಶ್ವರ ಮಗಳು ಕಿಂಬುಣ ಐಷಧ ಭಜನ್ ತೇ ಸಂಸಾರಾತಿಥ್ಯ ಸಾಧನ್. ಭಜನ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕಂದ್ರ ಆನಂದವೇ ಪರಮಾನಂದ ಆಗಿರ್ಬೇಕು. ಕೆಲವೊಂದ್ ಕಡೆ ನೋಡಿದ್ರ ಸತ್ತವ್ರ ಮುಂದೆ ಹತ್ತಂಗ ಆಗ್ಬಾರ್ದು ಅಂತಾರು. ಭಜನ ನಿನ್ನೊಳಗ ರೋಮ ರೋಮಗಳೆಲ್ಲ ಅದ್ ನಿಲ್ಬೇಕಂತ. ಹನುಮಂತ ಏನಂದ, ರಾಮನಂದರ ರೋಮ ರೋಮಗಳೆಲ್ಲ ಎದ್ದು ನಿಂತಿದ್ವಂತೆ. ಹಂಗ ತುಕಾರಾಮನ ನಾಲ್ಗಿ ಮ್ಯಾಗ ರಾಮೇಶ್ವರ ಭಟ್ಟ ಮುಳ್ಳು ಚಿತ್ತಿದ್ರೆ ಏನಂದ ತುಕಾರಾಮ? ಸುಮ್ಮನೆ ನಿಂತಿದ್ದ. ಯಾಕೆ ಸುಮ್ಮನೆ ನಿಂತಿದ್ದ? ಅದು ಯಾವ ಭಕ್ತಿ ಮಾಡಿದ್ರು? ಸಾತ್ವಿಕ ಭಕ್ತಿ ಅದ. ಸಾತ್ವಿಕ ಭಕ್ತಿ ಮಾಡವ ನಿನ್ನ ಹೊಡೆದ್ರು ಹೊಳಿ ನೋಡಬಾರ್ದಂತ, ಹೊಡಿಲಿ ಬೇಡ ಬೇಕಂತ ಅನ್ಬೋದ. ತುಕಾರಾಮನ ಹೊಡೆದ್ರು, ಎಷ್ಟು ಹೊಡೆದ್ರು? ತುಕಾರಾಮ್ ಏನಂದ, ನನ್ನ ಹೊಡಿಲಿ ಬಡಿಲಿ ಬೇಕಾದ ಉಪದ್ರ ಕೊಡ್ಲಿ, ಭೂಮಿ ಮೇಲ ತಡ್ಕೊಳ್ಳುವಂತ ಶಕ್ತಿ ಕೊಡು ಅಂತ ಕೇಳಿದ್ರು ತುಕಾರಾಮ್. ತುಕಾರಾಮ್ ಅಂತಾರ, ತಡ್ಕೊಳ್ಳೋ ಶಕ್ತಿ ಕೊಡು ಅಂದ್ರ. ಏನ್ ಹೇಳಿದ ತುಕಾರಾಮ? ಎಡಕ ವೈರಿ ಇರ್ಲಿ, ಬಲಕ್ ವೈರಿ ಇರ್ಲಿ, ಮುಂದೆ ನಿಂದಕ್ರಿ ಇರ್ಲಿ, ಭಗವಂತ ನಿಂದ ಹಿಂದ ಬರೀ ನನಗೆ ಆಶೀರ್ವಾದ ಇದ್ರೆ ಸಾಕು ಅಂದ್ರು. ಇಂಥವ್ರಿಗೆ ಅಂತಾರ ತುಕಾರಾಮರಂತಿ, ಇಂಥವ್ರಿಗೆ ಅಂತಾರ ಸಂತರಂತೀವಿ. ಯಾವಾಗ ತುಕಾರಾಮನ ನಾಲ್ಗಿ ಮ್ಯಾಲ ಮುಳು ಚುಚ್ಚಿದ ಏನಂದಾರಿ ಅವಾಗ? ತುಕಿತ ತುಳನೇಸಿ ಬ್ರಹ್ಮ ತುಕಾಸಿ ಆಲೆ ಮನೋನಿ ರಾಮೇಶ್ವರ. ಏನ್ ಹೇಳ್ತಾನ ರಾಮೇಶ್ವರ? ನಿನ್ನ ಸಮಾನ ಬ್ರಹ್ಮನು ಹತ್ತುದಿಲ್ಲ ನೋಡ ಅಂತ ಹೇಳ್ತಾನಂತ. ನಿನ್ನ ಸಮಾನ ಬ್ರಹ್ಮನು ಹತ್ತುದಿಲ್ಲ ತುಕಾರಾಮ ಅಂದ. ಆವಾಗ ಒಂದ್ 4 ಮಂದಿ ಬಂದ್ರಂತ. ಏ ತುಕಾರಾಮ್, ನಿನ್ನ ನಾಲ್ಗಿ ಮ್ಯಾಲ ಮುಳ್ಳು ಚುಚ್ಚಾನು, ಮುಳ್ಳು ಚುಚ್ಚಾನ, ಬರೀ ಅವ್ರನ್ನ ನೋಡಿದ್ರೆ ಸಾಕ ಸುಟ್ಟು ಹೋಗ್ತಾರ ಅಂತ ಹೇಳಿದ್ರು. 4 ಮಂದಿ ಬಂದು ತುಕಾರಾಮ್ ಏನಂದ? ಅಲ್ಲೋ, ನನ್ನ ಕಣ್ಣಾಗ ನನ್ನ ಬಳ ಚುಚ್ಕೊಳಕ್ ಬರ್ತದೇನು ಅಂತ ತುಕಾರಾಮ್. ಎಂಥ ಬುದ್ಧಿ ತುಕಾರಾಮ್. ಇಂಥ ತುಕಾರಾಮ್ರ ಹೇಳ್ತಾರ, ಅಲ್ಲೋ ನಾ ಇವತ್ತು ಯಾವ ದೇವರದಕ್ಕೆ ಕೈ ಮುಗಿತಿದ್ದೆ? ಪಾಂಡುರಂಗ ಕರು ಪ್ರಥಮ. ಯಾರಿಗೆ ಪ್ರಥಮ ನಮಸ್ಕಾರ ಮುಗಿತಿದ್ದೆ ನಾನು? ಪಾಂಡುರಂಗ ದೊಡ್ಡ ದೇವ್ರ, ನನ್ನ ದೇವ್ರ ಮಿಗಿಲಾದ ದೇವ್ರ ಅಂತ ಹೇಳ್ತಿದ್ದೆ. ಆದ್ರೆ ಇವತ್ತು ನಾ ಯಾರಿಗೆ ದೇವ್ರಂತೇನೆ? ಏನ್ ಹೇಳ್ತಾನ್ರಿ?
ತುಕಾರಾಮ್ ಹೇಳತ್ತ ನಿಮ್ಮ ಮಾತನ್ನ. ನಾ ಇವತ್ತು ಯಾರಿಗೆ ದೊಡ್ಡ ದೇವ್ರ ಅಂತೇನಂದ್ರ ನನ್ನ ನಾಲ್ಗಿ ಮ್ಯಾಗ ಮುಳು ಚುಚ್ಚಾನಲ್ಲ ಇವ ಬಾಳ ದೊಡ್ಡ ದೇವ್ರ ಅಂತೇನೆ ಅಂದ. ಬರಬಹುದೇನು ಈ ಭಾವ ಅಂತ ಕೇಳತ್ತಾರ. ಈ ಭಾವ ಬರ್ಬೇಕಾದ್ರೆ ಬಹಳ ಕಠಿಣ ಅದ. ಯಾವಾಗ ತುಕಾರಾಮ 4 ಮಂದಿ ಕೇಳಿದ್ರಲ್ಲ, ಬರೇ ನೋಡಿದ್ರ ನೀ ಸುಟ್ಟು ಹೋಗ್ತಿದ್ರು ತುಕಾರಾಮ ಅಂದ್ರ ನನ್ನ ಬಳ್ಳ ನನ್ನ ಕಣ್ಣಾಳ್ ಚುಚ್ಚಾಕ್ ಆಗೋದಿಲ್ಲ, ಆದ್ರೂ ಬಹಳ ದೊಡ್ಡ ದೇವರದಾನ ನನ್ನ ನಾಲ್ಗಿ ಮ್ಯಾಗ ಮುಳು ಚುಚ್ಚದಾವ ಅಂದ. ಯಾಕಂದ ಪ್ರಶ್ನೆ ಬೇಕಲ್ಲ, ಯಾಕಂದ ರಾಮೇಶ್ವರನ ನನಗ್ ದೊಡ್ಡ ದೇವ್ರಂತ ಯಾಕೆ ಮುದ್ರಿಕೆ ಮಾಡಿದ ತುಕಾರಾಮ? ಹೇಳ್ರಿ ಪುಣ್ಯಾತ್ಮರೇ, ಇವ ಓದಿದ್ರು ಬರೋದಿಲ್ಲ, ನೀ 4-5 ಶಾಸ್ತ್ರ ತಿಳ್ಕೊಂಡ್ರು ಬರೋದಿಲ್ಲ. ಇವ ನಿನ್ನ ಹೃದಯದಾಗ ಬರಬೇಕಾಗ್ತದೆ, ನಿನ್ನ ಹೃದಯದೊಳಗೆ ಹುಟ್ಟಬೇಕಾಗ್ತದೆ. ತುಕಾರಾಮ್ ಅಂದ, ಇವ ಯಾಕೆ ದೊಡ್ಡ ದೇವ್ರ ಅನ್ನಕತ್ತೀನಿ ಗೊತ್ತಾ? ತುಕಾರಾಮ್ ಅಂತ ಇವ ಯಾಕೆ ದೊಡ್ಡ ದೇವ್ರಪ್ಪ ನನ್ನ ನಾಲ್ಗಿ ಮ್ಯಾಗ ಮುಳು ಚುಚ್ಚದಾವಂತ ಯಾಕೆ ಹೇಳತ್ತೀನಿ ಗೊತ್ತಾ? ಯಾಕಪ್ಪ ಅಂದ್ರ ಅಂತೀವಿ 4 ಮಂದಿ. ಪರಮಾತ್ಮ ಕೊಟ್ಟಿದ್ದೆಷ್ಟು ನಾಲ್ಗಿ? ಒಂದ ನಾಲ್ಗಿಲ್ಲ ಇಟ್ಟಲ್ ಅನ್ನೋದು ನನಗೆ ವಜ್ಜಾಗೈತಿ. ರೋಮಗಳನ್ನೆಲ್ಲ ವಿಠಲ್ ಅನ್ನಿಸ್ತಾನಲ್ಲ, ಇವನಂತ ದೇವ್ರು ಯಾರು ಅಂತ ಕೇಳಿದ. ಅನಿಸ್ಬೋದ? ಮೈಯಾಗಿನ ರೋಮಗಳನ್ನೆಲ್ಲ ವಿಠಲ್ ಅನಿಸಿದ. ಇಂಥ ದೇವರು ನನಗೆ ದೊಡ್ಡ ದೇವ್ರು ಇಲ್ಲ, ಯಾರು ಇಲ್ಲ ಅಂದ. ಬರ್ಬೋದೇನ್ ಭಾವ? ನೀವು ಭಾವ ಬರ್ಬೇಕಾದ್ರೆ ಬಹಳ ಕಠಿಣ ಅದನ್ನು ಅಂತಾರ. ತುಕಾರಾಮ್ರು ಹಿಂಗ ಮಾಡಿದ್ರ ಅಂತ ಹೇಳಿ ಇಂಥ ತುಕಾರಾಮ್ರಿ ಭೂಮಿ ಮೇಲ ಕ್ರಾಂತಿಯಾಗಿ ಹೋದ್ರು. ವಿಶ್ವಗುರು ಹೆಂಗ ಬಣಸ್ವಣ್ಣ ಕ್ರಾಂತಿಯಾಗಿ ಹೋದನು, ಹಂಗ ತುಕಾರಾಮ್ರು ಕ್ರಾಂತಿಯಾಗಿ ಹೋದ್ರು. ಕ್ರಾಂತಿ ಆಗ್ಬೇಕಾದ್ರ ನಿಮ್ಮೊಳಗಿಂದ ಏನ್ ಹೋಗ್ಬೇಕು? ಕ್ರಾಂತಿ ಆಗ್ಬೇಕಾದ್ರ ಭ್ರಾಂತಿ ಹೋಗದ ಕ್ರಾಂತಿ ಆಗೋದಿಲ್ಲ ಅಂತಾರ. ಮೊದಲ ಭ್ರಾಂತಿ ಹೋಗ್ಬೇಕು ನಮ್ಮೊಳಗಿಂದ. ಈ ಭ್ರಾಂತಿ ಹೋದಾಗ ಮಾತ್ರ ಕ್ರಾಂತಿ ಆಗ್ತದ, ಜಗತ್ತಿನೊಳಗ ನಿನ್ನ ಹೆಸರು ಖ್ಯಾತ ಆಗ್ತದ ಅಂತ ಹೇಳ್ತಾನೆ. ಅಲಿಯ ಸಂಸಾರ ಊಟ ವೇಗಕ್ಕರ ಶರಣ ಜಾವುದಾರ ಪ್ರಥಮ ಭಾವ ಶುದ್ಧದರ ಅಂಗಿ ವೈರಾಗ್ಯ ಛಬರ. ನಿನ್ನ ಭಾವ ಹೆಂಗಿರಬೇಕ್ರಿ ಅಂತ ಕೇಳಿದ್ರ, ಒಬ್ಬ ಪುಣ್ಯಾತ್ಮ ಹೋಗಿ ಜಳಕ ಮಾಡ್ತಿದ್ದ, ದಿನ ಜಳಕ ಮಾಡ್ತಿದ್ದ ಒಂದು ಸಮುದ್ರ ನದಿ ಒಳಗ. ಭಾವಿಕ ಇವ ಸಂತರು ಅವನ್ನ ಹೋಗಿ ಆ ಸಂತರನ್ನ ಕೇಳಿದ್ರ, ಏನಂತ ಕೇಳಿದ, ನೀ ದಿನಾ ಜಳಕ ಮಾಡ್ಕೊಂತೀನಿಪ್ಪ,
ಮತ್ತು ದಿನಪರ್ತಿ ಜಳಕ ಪೂಜೆ ಪುರಸ್ಕಾರ ಅಂತ ಮಾಡ್ತೀರಿ, ಅದು ಯಾಕೆ ಮಾಡ್ತೀರಿ ಅಂತ ಕೇಳಿದ. ಅಲ್ಲೋ, ನಿನಗಿಷ್ಟು ಗೊತ್ತಿಲ್ಲ ಅಂದ್ರ, ಇದ್ರ ಮರಮ್ ಇನ್ನೂ ಅರ್ಥ ಆಗಿಲ್ಲ ಅಂದ್ರ, ಆ ನದಿ ಒಳಗೆ ಹೋಗಿ ಕಲ್ಲು ಕಟ್ಟದ ಹೊಟ್ಟಿಗೆ ಸಾಯೋಗ ಅಂದಂತ. ಪೂಜೆ ಜಳಕ ಪುನಸ್ಕಾರ ಗೊತ್ತಿಲ್ಲ ಅಂದ್ರ ನೀ ಕಲ್ಲು ಒಂದು ನದಿ ಕಟ್ಕೊಂಡ ಹೋಗಿ ಜಿಗಿಯೋಗ ಅಂದಂತ. ಏನು ಮಾಡಿದಾರೆ ನೋಡಿ ಶ್ರದ್ಧಾ ಮನುಷ್ಯಂದು. ಈ ಸಂತರ ಮೇಲೆ ವಿಶ್ವಾಸ ಇಟ್ಕೊಂಡ ಗೊತ್ತಾಗ್ತೈತೇನ್ ಹಂಗಾದ್ರೆ ನೀವ್ ಹೋಗಿ ಜಿಗಿ ಗೊತ್ತಾಗ್ತೈತೆ ಅಂದಂತು. ಈ ಸಂತರ ಹೇಳಿ ಮುಂದ್ ಹೋದ್ರಿ ಮನಿ. ನೀವೇನ್ ಮಾಡಿದ ಸಂತರ ಮೇಲೆ ವಿಶ್ವಾಸ ಅಲ್ಲ, ಒಳ್ಳೆ ಭಾವ. ಈ ಮನುಷ್ಯ ಹೋಗಿ ಕರೆನಾ ನದಿ ಒಳಗೆ ಜಿಗದಂತ. ಆ ಕಲ್ಲು ಕಟ್ಕೊಂಡು ನಾವು ಹೇಳ್ದಂಗ ಹೋಗಿ ಜಿಗದ. ಅಲ್ಲಿ ಯಾರು ಹಿಡ್ಕೊಂಡ್ರು? ಪಾಂಡ್ರಂಗ್ ಹಿಡ್ಕೊಂಡಂತ. ಅವಾಗ ಪಾಂಡ್ರಂಗ ಹಿಡ್ಕೊಂಡು ಕೇಳಿದಂತ, ಅಲ್ಲೋ ನೀ ಯಾರದಿ, ನನ್ನ ಯಾಕೆ ಹಿಡ್ಕೊಂಡಿ ಅಂತ ಕೇಳಿದಂತ. ನನ್ನ ಸಂತರೇನ್ ಹೇಳಾರಲ್ಲ, ಅವನು ನನ್ನ ಭಕ್ತನದಾನು, ಅದಕ್ಕಾಗಿ ನಿನ್ನ ಹಿಡ್ಕೊಂಡೇನೆ ಅಂದಂತ. ಅಲ್ಲ, ನೀ ಯಾಕೆ ಜಳಕ ಮಾಡ್ತಿ, ಯಾಕೆ ಪೂಜೆ ಮಾಡ್ತೀಪ ಅಂತ ನಾ ಕೇಳಿದೆ. ಅವೇನಂದ್ರ ಇಷ್ಟು ಗೊತ್ತಿಲ್ಲ ಅಂದ್ರ ನಿನ್ನ ಹೊಟ್ಟಿಗೊಂದು ಕಲ್ಲ ಕಟ್ಕೊಂಡು ಹೋಗಿ ಜಿಗಿ ಅಂದ. ನಾನು ಜಿಗದೆ ಅಂತ ಅಂತೀವಿ. ಅವಾಗ ನೀ ಯಾರು ಅಂತ ಕೇಳಿದಂತ. ನಾನು ಅಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅದೇನೋ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅದೇನ ನಾನು ಅಂತ ಅಂತೀವಿ. ಮತ್ತ ನನಗ್ಯಾಕೆ ನೀ ಭೇಟಿ ಆದೆ ಅಂತ ಕೇಳಿದ. ನೀನು ಸಂತರಿಗೆ ಭೇಟಿ ಆಗ್ಬೇಕು, ನನಗ್ ಯಾಕೆ ನೀ ಭೇಟಿ ಆದ ಅಂತ ಕೇಳಿದ. ನನ್ನ ಸಂತರ ಮೇಲೆ ನೀ ವಿಶ್ವಾಸ ಇಟ್ಟು ಸಾಯಕ ರೆಡಿ ಆಗಿ ಅಂದ ಮ್ಯಾಲ ನಿನಗ್ ಭೇಟಿ ಆಗ್ಲಿಲ್ಲ ಅಂದ್ರ ನನಗೆ ಯಾರ ದೇವ್ರ ಅಂದಾರ ಅಂದಂತ ಪರಮಾತ್ಮ. ಹಂಗಾರ ನನ್ನ ಸಂತರಿಗೆ ನೀ ಭೇಟಿ ಆಗಿ ನೀವು ಒಂದೇರ ಅಂತ ಕೇಳಿದ. ಅವ್ ನನ್ನ ಸಲುವಾಗಿ ಸಾಯಕ ಗಟ್ಟಾಗಿಲ್ಲ, ಇನ್ನೂ ನಾ ಗಟ್ಟಾಗಿಲ್ಲ ಅಂದಂತ. ನಿಷ್ಠಾವಂತ ಭಾವ ಭಕ್ತಾಚೆ ಸ್ವಧರ್ಮ ನಿರ್ಧಾರ ಹೇ ವರ್ಮ ಚುಕೋಣಯ್ಯ. ಅವಾಗ ಇವ್ ಹೇಳಿದಂತ
निष्ठावंत भाव भक्ताची सदैव ನಿರ್ಧಾರೇ ವರ್ಮ ಚುಕ್ರೋನಯ್ಯ. ನಿಷ್ಠಾ ಹೆಂಗಿತ್ರಿ ಅಂತ ಕೇಳಿದ್ರ ಒಬ್ಬ ಸಂತ ಹೇಳಿದ ಮಾತಿಗೆ ಹೋಗಿ ಕಲ್ಲ ಕಟ್ಕೊಂಡು ಜಿಗ್ಯಾಕ ರೆಡಿ ಅದ. ಅದಕ್ಕೆ ಏನಂತಾರೆ ಇಲ್ಲಿ ಸೌಕರ್ಯ. ಯಾವಾಗ ಜಿಗ್ಯಾಕ ಹೋದಾಗ ಪರಮಾತ್ಮ ಹಿಡ್ಕೊಂಡ ನನ್ನ ಸಂತರಿಗೇನು ಬೆಟ್ಟಾಗೇನು ಅಂತ ಕೇಳಿದ. ನನ್ನ ಸಂತರ ಮ್ಯಾಲ ವಿಶ್ವಾಸ ಯಾರಿಟ್ಟಾರ ಅದು ನನ್ನ ಮ್ಯಾಲ ವಿಶ್ವಾಸ ಇಟ್ಟಂಗ. ನನ್ನ ಸಂತರನ್ನ ಯಾರ ಪ್ರೀತಿಲಿಂದ ನೋಡ್ತಾರ ಅದು ನನ್ನ ಪ್ರೀತಿಲಿಂದ ನೋಡ್ದಂಗ ಪರಮಾತ್ಮ ಹೇಳ್ತಾ ಇದ್ದಾನೆ. ಮಾತಲ್ಲಿ ಹೇಳುತ್ತ ಏನಂದ, ನನ್ನ ಸಂತರಿಗೆ ನನಗೆ ಹೆಂಗ ಕಂಡಿರೋ ಪರಮಾತ್ಮ ಹಂಗ ನನ್ನ ಸಂತರಿಗೆ ನೀ ಕಾನು ಅಂತ ಕೇಳಿದ. ಪರಮಾತ್ಮ ಏನಂದ, ಸಂತರಾಗ್ಯಾರ ಕರೇರಿ, ಇನ್ನೂ ಭಾವ ಬಂದಿಲ್ಲ, ನಿಷ್ಠೆ ಅನ್ನೋದು ಬಂದಿಲ್ಲ, ಮತ್ ನಾ ಹೆಂಗ ಕಾಣ್ಲಿ ಅಂತ ಕೇಳಿದ ಪರಮಾತ್ಮ. ಇಲ್ಲ ಪರಮಾತ್ಮ ನೀ ಏನು ಕೇಳಿದ್ರು ಕೊಡಾವದಿ. ಏನಂದಾರೆ ಅವಾಗ ಬರೀ ಬಾವ್ ಇದ್ದಿದ್ದಕ್ಕೆ ಆಯ್ತು. ಮತ್ತ ಬಾವ್ ಇದ್ದಾವ ಹೇಳಿದ, ನೀ ಏನು ಕೇಳಿದ್ರು ನಾ ಕೊಡ್ತೇನೆ ಅಂದಾರಿ ಪರಮಾತ್ಮ. ಏನಂದ, ಬಾವಿಟ್ ಮನುಷ್ಯ ಶ್ರದ್ಧಾ ಮನುಷ್ಯ ನನಗೇನು ಕೊಡುದು ಬೇಡ ಪರಮಾತ್ಮ, ಈ ಜಗತ್ತಾಗಿರುವ ವಸ್ತು ಎಲ್ಲ ನಿಂದಾಗ ನಂದನ್ನುವಂತದ್ದೇನಿಲ್ಲ. ಆದ್ರೆ ನಾವೇನಂತ ನಿಂತೇವಿ, ನಮ್ಮದು ನಮ್ಮದು ಅಂತ ನಿಂತೀವಿ. ನಮ್ಮದಂತ ಯಾವಾಗ ನಿಂತೇವಲ್ಲ ಅಲ್ಲಿ ಸಮಾಧಾನ ಪ್ರಾಪ್ತಿ ಆಗೋದಿಲ್ಲ ಅಂತಾರ. ಈಗ ನಿಮ್ಗೊಂದು ಸಮಾಧಾನ ಪ್ರಾಪ್ತಿ ಆಗೈತಿ ಇಲ್ಲಿ ಬಂದು ಕುಂತಿದ್ದಕ್ಕೆ. ಯಾಕೆ ಪ್ರಾಪ್ತಿ ಆಗೈತ್ರಿ? ಇಲ್ಲಿ ಕುಂತೀರಲ್ಲ, ನಿಮ್ಗೊಂದು ಸಮಾಧಾನ ಪ್ರಾಪ್ತಿ ಆಗೈತಿ. ಅದು ಯಾಕೆ ಆಗೈತಿ ಅಂತ ಕೇಳಿದ್ರ, ನೀವ್ ಇಲ್ಲೇನು ಕುಂತೀರಲ್ಲ ಇದೆಲ್ಲ ದೇವರ ಗುಡಿ ಅದ ನೋಪ್ಪ, ನಮ್ದು ಅಲ್ಲಂತ ನೀವು ಕುಂತೀರಲ್ಲ, ನಿಮಗ್ ಸಮಾಧಾನ ಪ್ರಾಪ್ತಿ ಆಗಿದೆ. ಅದಕ್ಕೆ ದೇವರೇನಂತಾನ, ನೀ ಮನಿ ಒಳಗ್ ಕುಂತ್ರು ಇದು ಮನಿ ನಂದಲ್ಲ, ಹೊಲವೂ ನಂದಲ್ಲ, ಈ ಸಂಪತ್ತು ನಂದಲ್ಲ, ಎಲ್ಲ ನಿಂದದ ಅಂತ ಕುಂತ್ರ ಅಲ್ಲಿ ಸಮಾಧಾನ ಪ್ರಾಪ್ತಿ ಅದ ನೋಡ ಅಂತೇಳಿ. ಅಲ್ಲೇ ಸಮಾಧಾನ ಪ್ರಾಪ್ತಿ ಆಗ್ತದೆ. ಯಾವಾಗ ಭಾವಿಕ ಮನುಷ್ಯ ಅಂದ, ಪರಮಾತ್ಮ ನೀ ಏನು ಕೊಟ್ರು ನನಗ್ ಬೇಡಪ್ಪ, ಆ ಸಂತರಿಗೆ ನನಗೇನು ಕಲ್ಲು ಕಟ್ಕೊಂಡು ಜಿಗಿ ಅಂದಾರಲ್ಲ ಅವ್ರಿಗೆ ಮೊದಲು ಕಾಣ ಅಂತ. ಇದಕ್ಕೆ ಭಾವ ಅಂತ, ಇದಕ್ಕೆ ಭಾವ ಅಂತಾರೆ. ಇದಕ್ಕೆ ನೀನು ಬರೇ ಒಬ್ರು ಅಂದ್ರ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂದಾಗ ನಿನಗ್ ಭಾವ ಹೆಂಗ್ ಬರ್ತದ? ಭಾವ ಉಲ್ಲೇಖ ಆಗೋದಿಲ್ಲ. ನೀನು ಎಷ್ಟು ವೈರತ್ತು ನೋಡಿದ್ರು ಅವ್ನ ಮ್ಯಾಲ ಮೊದಲು ಭಾವ ಮಾಡ್ಬೇಕಂತೆ. ತುಕಾರಾಮ್ ಏನಂದ, ವೈರತ್ತು ಮಾಡಿದವ್ರಿಗೆ ನಾಲ್ಗಿನಾಗ ಮುಳು ಚುಚ್ಚಿದವ್ರಿಗೆ ದೇವರನ್ನ ದೇವರಾಗಿ ಹೋದಾವ ಇಟ್ಕೊಂತಕ್ಕ ತುಕಾರಾಮ್. ಅದು ಹಂಗ ಹೋಗಿಲ್ಲ, ಈ ಶರೀರ ತಗೊಂಡು ಹೋಗಿದಾವ ಇಟ್ಕೊಂತಕ್ಕ. ಅಂದ್ರ ಮೊದಲು ಈ ದೈವತ್ತು ಬರ್ಬೇಕಂತ ನಮ್ಮಂತೆ. ಯಾವಾಗಂದ, ಆ ಸಂತರಿಗೆ ಕಂಡ್ರೆ ಸಾಕು ಅಂದ. ಆಯ್ತಪ್ಪ ಹಂಗಾರ ಕರ್ಕೊಂಡು ಬಾ ಅಂದ. ನೀವು ಕರ್ಯಾಕ ಹೊಟ್ಟೇನ ಕರೆ, ನೀವ್ ಹೋದಂದ್ರೆ ಹೆಂಗ್ ಮಾಡ್ಲಿ ಅಂದ. ನಾವ್ ವಚನ ಕೊಡ್ತಾರೆ, ಹೋಗೋ ಭಾವಿಕ ಭಕ್ತ ಅದಿ ನೀನು, ನಿನ್ನ ಸಂತರ ಕರ್ಕೊಂಬ ಕಾಣ್ತೇನೆ ಅಂದ. ಇವಾಗಂದ ಆಯ್ತಂತ ಓಡಿ ಹೋದಾರಿ. ಸಂತರ ನೀವು ನನಗೆ ಜಳಕ ಮಾಡುದು, ನೀವು ಪೂಜೆ ಮಾಡ್ಕೊಂತೀರಿ ಯಾಕಂತ ಕೇಳಿದೆ. ಆದ್ರೆ ನೀವೇನು ಉತ್ತರ ಕೊಟ್ರಿ? ಇಷ್ಟು ನಿನಗ್ ಗೊತ್ತಿಲ್ಲ ಅಂದ್ರ
ಕಲ್ಲು ಕಟ್ಕೊಂಡ ಸಮುದ್ರದಾಗ ಜಿಗಿ ಅಂದ್ರಿ ನಾ ಜಿಗದೆ ಪಾಂಡುರಂಗ ನನ್ ಹಿಡ್ಕೊಂಡ ಅಂಗಯ್ಯಾಗ ಅಂದ. ಇವಂದ ಹುಚ್ಚ, ನಾ ಹುಟ್ಟದಾಗಿಂತ್ರ ದೇವ್ರನ್ನ ಹಾಕತ್ರ ನನಗ ಬೆಟ್ಟಾಗಿಲ್ಲ, ನಿಗಿಂತ ಎಲ್ಲಿತ್ರ ಬೆಟ್ಟಕ್ಕ ಅಂದ. ನೀ ಎಷ್ಟು ಜಲಂದಾಗ ಪರಮಾತ್ಮನ ಸ್ಮರಣ ಮಾಡಿದ್ರು ಬಾವಿಲಿಲ್ಲ ಅಂದ್ರ ಅದು ಭಕ್ತಿ ವ್ಯರ್ಥ, ಜೀವನ ವ್ಯರ್ಥ ಆಗ್ತದ. ಯಾವಾಗ ಏನಂದಾರಿ, ಇಲ್ಲಪ್ಪ ನಿನ್ನ ವಿಶ್ವಾಸ ಯಾರ ಮ್ಯಾಗ ಐತಿ ಅಂದ, ಪಾಂಡುರಂಗನ ಮ್ಯಾಲ ಐತಿ ಅಂದ. ನಿನ್ನ ಪಾಂಡುರಂಗನ ಆಡಿ ಮಾಡಿ ಹೇಳ್ತೇನೆ, ನಿನ್ನ ದೇವ್ರ ನಿಂತ ನೋಡಬಾರು ಅಂದ. ಯಾವಾಗ ಪಾಂಡುರಂಗನ ಆಡಿ ಹಾಕಿದ್ರು ಸಂತರ ಹಿಂಬಾಲಿ ಓಡಿ ಬಂದ ನೋಡ್ತಾನ, ಪಾಂಡುರಂಗ ಬಾವಿಗೆ ಭಕ್ತಿನಿಗೆ ಕಾಣಕತ್ತಾನ, ಸಂತರಿಗೆ ಕಾಣುವಲ್ಲ. ಯಾಕೆ ಕಾಣುವಲ್ಲ? ನಾವು ಸಂತರಾಗೇವಿ, ಶರಣರಾಗೇವಿ ಅಂತ ತಿಳ್ಕೋಬಹುದು. ಸಂತರಾಗ್ಬೇಕಾದ್ರೆ ಮೊದಲ ನೀ ಸ್ವಂತನಾಗು ಅಂತ. ಏನಾಗ್ಬೇಕ? ಸ್ವಂತನಾಗ್ಬೇಕು. ಸಂತರಾಗುದು ಸುಲಭದ, ಆ ಸಂತತೆ ಇಟ್ಕೋದು ಬಹಳ ಕಠಿಣ ಅದ ಅಂತ ಹೇಳತ್ತ. ಸಂತತೆ ಇಟ್ಕೋಬೇಕಲ್ಲ ನಾವು. ನಮ್ಮ ದೇವ್ರಂತ ನಂಬ್ಯಾರ, ಇವತ್ತು ಸಂತರು ದೇವ್ರಂತ ನಂಬಿದಾರ. ಇವ್ರ ನೀವು ದೈವತ್ತನ್ನ ಇಟ್ಕೊಳ್ಬೇಕಲ್ಲ. ಇಟ್ಕೊಲಿಲ್ಲ ಅಂದ್ರ ಏನೈತಿ ಮನುಷ್ಯನ ಜನ್ಮದಲ್ಲೇ ವ್ಯರ್ಥದ. ಯಾವಾಗ ಹೋಗಿ ನಿಂತ ಪಾಂಡುರಂಗ ನನ್ನ ಸಂತರಿಗೆ ಕಾಣ ಅಂದ. ಸಂತರಿಗೆ ಕಾಣಾಗತ್ತಿಲ್ಲ, ಬಾವಿಕ್ ಭಕ್ತಿನಿ ಕಾಣತ್ತಾನ ದೇವರು. ಅದಕ್ಕೇನ್ ಹೇಳಿದ್ರು, ನೀವು ಮಾಲಿ ಎಷ್ಟು ಹಾಕೊಂಡ್ರು ಮನಸ್ಸಿಗೆ ಮಾಲಿ ಹಾಕೊಳ್ರಿ ಅಂತ ಹೇಳ್ತಾರ. ಮನಸ್ಸಿಗೆ ಕಟ್ಟಬಂದ ಮಾಲಿ ಬೀಳಲಿಲ್ಲ ಅಂದ್ರ ನಿಮಗೆ ಯಾವ ದೇವರು ಕೃಪಾಶೀರ್ವಾದ ಆಗುವುದಿಲ್ಲ. ದೇವರ ಕೃಪಾಶೀರ್ವಾದ ಆಗ್ಬೇಕಂದ್ರ ಮನಸ್ಸಿಗೆ ಕಟ್ಟಬಂದ ಮಾಲಿ ಬೀಳಬೇಕು. ಈ ಮನುಷ್ಯತ್ವ ಬೇಕಿದಕ್ಕಂತ. ಯಾವಾಗ ಕೇಳ್ಕೊಂಡ, ಏ ಪಾಂಡುರಂಗ ಮತ್ ನಿಮ್ಮ ಸಂತರಿನೇ ಕಾಣುವಲ್ಲ ಅಂದ್ರ ನನ್ನ ಜೀವನ ವ್ಯರ್ಥ ಆಗ್ತದ, ನಾನು ಇವತ್ತಿಲ್ಲೇ ಸತ್ತು ಹೋಗ್ತೇನೆ ಅಂದ. ಸಂತರಿ ಕಾಣುದು ಇವ್ಯಾಕ್ ಬೇಕಾಗಿತ್ರಿ? ಇವನ ಕೊಲ್ಲಾಕ್ ನಿಂತ ಇವ. ಹಿಂಗಿಲ್ಲ, ಮನುಷ್ಯನ ಭಾವ ಬೇಕಂತ. ಹಿಂಗ ಇಂಥ ಭಾವಿತ್ತು ಪಾಂಡುರಂಗ ಏನಂದ, ಸಂತರಿಗೇನು ಕಾಣಕತ್ತ. ಸಂತರಿಗೆ ಏನ್ ಹೇಳಿದ, ಯಪ್ಪ ತಿಳಿಲಾರ್ದನಿ ತಪ್ಪು ಮಾಡಿದ್ರು ಆ ತಪ್ಪನ್ನು ನಾ ಸ್ವೀಕಾರ ಮಾಡ್ಕೊಂತಾನೆ ನಾ ದೇವರಾಗಿ ಅಂದ. ನೀನ್ ತಿಳಿದ ತಪ್ಪು ಮಾಡಿದ್ರ ಆ ತಪ್ಪನ್ನ ನಾನ್ ಮರ್ದನೆ ಮಾಡ್ತೇನೆ. ನನ್ನ ಸಂತ ಶರಣರು ತಿಳಿಲಾರದ ಒಂದು ತಪ್ಪನ್ನ ಮಾಡಿದ್ರು. ಒಂದು ಕೂಸು ತಪ್ಪು ಮಾಡಿರ್ತದ, ತಾಯಿ ಹೊಡಿತಿರ್ತಾಳ, ಯಾವ ಕೂಸಿಗೆ ತಿಳಿದಿಲ್ಲ ಬಿಡ್ರಿ, ಹೊಡಿಬೇಡ ಅಂತೇಳಿಲ್ಲ. ಹಂಗ ದೇವರೇನಂತಾನ, ನನ್ನ ಸಂತ ಶರಣರ ಮಾತ್ಮರು ಅಕಸ್ಮಾತ್ ಆಗಿ ಏನೋ ತಪ್ಪು ಮಾಡಿದ್ರ ಆ ತಾಯಿ ತನ್ನ ಮಗನ ಹೆಂಗ ಹೊಟ್ಟಿ ಒಳಗೆ ಎತ್ಕೊಳ್ತಾಳ, ಹಂಗ ನಾನು ಹಕ್ಕೊಳವನ ಅದೇನು ಅಂತಾನ. ಗಲಾಂಡ ಕೋಟಿ ಬ್ರಹ್ಮಳ ನಾಯಕ. ಯಾರಿಂದ ದೇವರ ಕಂಡ? ಭಾವದ ಭಕ್ತಿಲಿಂದ ದೇವರ ಕಂಡ. ಅದಕ್ಕೆ ಮನುಷ್ಯನಲ್ಲಿ ಯಾವ ದೈವತ್ವ ಬೇಕಂದ್ರ ಭಾವದ ದೈವತ್ವ ಬೇಕು. ಹಿಂಗ ನಾವು ಸಂತರಾಗಿ ಅದ 2ನೇ ವರ್ಷ ಆಗಿತ್ತು. ಒಂದು ದಿಡ್ಡಿ ಒಳಗೆ ಹೊಂಟಿದ್ದೀವಿ. ನನಗ್ ಒಂದ್ ಊರಾಗ ಪ್ರವಚನ ಕೊಡ್ಲಿ, ಅಲ್ಲಿಂದ ಪ್ರವಚನ ಕೊಡ್ಲಿಲ್ಲ. ಅಲ್ಲಿ ಮುಂದೆ ಯಾರು ಬಂದ್ರ ಚನ್ನವೀರ ಮಹಾರಾಜ್ ಬಂದ್ರು. ಇವ್ರಿಗೆ ನಮಗ್ ಚರ್ಚೆ ಆದಾಗ 2 ಮಾತು ಯಾರು ಅಂತ ಹೇಳಿದ್ರು. ನನಗೆ ನೀ ಕೀರ್ತನ್ ಮಾಡ್ತೀನೋ ಅಂತ ಕೇಳಿದ್ರು. ನಾನಷ್ಟು ತಿಳಿದವನಲ್ಲ, ಅಷ್ಟು ಅರಿತವನು ಅಲ್ಲ ಅಂತ ಹೇಳಿದೆ. ಆದ್ರೆ ಏನಂದ್ರ, ಏನಾರ ಆಗ್ಲಿ ನಿನ್ ತಲೆ ಮ್ಯಾಗ ನಾ ಪಟದ ಸುತ್ತ ಹಾಕ್ತೇನೆ ಮಾತು ನಿಲ್ಲಿಸ್ಬಿಟ್ಟು. ಅದು ಊರು ಯಾವ ಊರ? ಗುಂಡೇವಾಡಿ ಊರ. ಆ ಗುಂಡೇವಾಡಿ ಊರದಾಗ ನಾವ್ ಕೀರ್ತನ್ ಮಾಡಿ ದಾಟ್ಬಿಟ್ರೆ ನಾವು ಕರ್ನಾಟಕದಾಗ ದಾಟ್ಬಹುದು ಅಂತ ಊರ್ರಿ ಅದ. ಅದು ಬೆಳೆ 4ರಾಗಿಟ್ಟಾನ, ಮುರ್ದಂಗು ಪೆಟ್ಟಿಗೆ ಕೂಡ ಬೆಳೆ 4ರಾಗ ಹೇಳ್ಬೇಕು. ಆದ್ರೆ ಏನಂದ್ರ ಇಲ್ಲಿಂತ್ರ ಅಲ್ಲಿ ಮಟ್ಟ ಸುಮ್ಮನೆ ಹೋದೆ ಕರೆ. ಯಾಕೆ ನೀವು ಕೊಡ್ಲಿಲ್ಲ ಅಂತ ಕೇಳಿಲ್ಲ. ನೀವ್ ಎಷ್ಟು ತಿಳ್ಕೊಂಡ್ರೆ ಹೆಂಗಿರ್ಬೇಕು? ಬಸವಣ್ಣ ಅವ್ರ ಏನಂದ್ರು, ಬೂದಿ ಮುಚ್ಚಿದ ಕೆಂಡದಂತಿರಬೇಕು. ತಿಳ್ಕೊಂಡ್ರು ತಿಳಿಲಾರದಂಗಿರ್ಬೇಕು. ತಿಳಿಲಾರದಂಗಿರ್ಬೇಕು. ಯಾವಾಗಲ್ಲಿ ನಿಲ್ಸಿದ್ರು ಆ ಗುಂಡೆವಾಡದ ಮಂದಿ ಚನ್ನವೀರ ಮಹಾರಾಜರನ್ನ ಕೇಳಿದ್ರಿ ಏನಂತ, ಏನೋ ಹುಚ್ಚುಗಳ್ರಿ ಆ ಹುಡುಗನ್ ನಿಲ್ಸಿದ್ರಿ, ನೀವ್ ಯಾರು ನಿಂತು ಮಾಡ್ಲಿಲ್ಲ ಅಂತ ಕೇಳಿದ್ರು. ಆದ್ರೆ ಅವತ್ತೇನಂದ್ರೆ ಚನ್ನವೀರ ಮಹಾರಾಜ್ ಗೊತ್ತೇನ್ರಿ, 15 ನಿಮಿಷ ಮಾಡ್ಲು ನಾನೇ ನಿಲ್ತೇನೆ ಅಂತ ಹೇಳಿದ್ರು. ಯಾವಾಗ ನಿಲ್ತೇನೆ ಅಂದ್ರು ನಾವು ಎಲ್ಲಿ ನಿಂತೀವ ನಮ್ಗ ಗೊತ್ತಾಗ್ಲಕ್ಕಂತ. ಭಗವಂತನ ಆಕಾರ ತುಂಬಿತ್ತು. ಯಾವ ಕೀರ್ತನೆ ಚಲನ ಆಗಿತ್ತು, ಅವ್ರು ಕುಂತಲ್ಲೇ ಕುಡಿಯಾಕತ್ತರಿ ಇವ್ರು. ಅವಾಗ ಕೀರ್ತನ್ ಮುಗಿದ್ ಕೂಡ್ಲೆಕ್ಕ ಕೇಳಿದ್ರಿ ಅವ್ರಿಗೆ,
ಎಲ್ಲಿಂದ್ರ ಕರ್ಕೊಂಡ್ ಬಂದಿ ಮಾರಾಯ ಅಂತೇಳಿ ಮಹಾರಾಜರು ಏನಂದ್ರು ಬಾಗಲಕೋಟೆಲಿಂತ್ರ ಕರ್ಕೊಂಡ್ ಬಂದಿರಿ ಮಾರಾಯ ಅಂತಂದ್ರು. ಅದಕ್ಕೆ ಯಾರು ಕೀರ್ತನ ಕೊಟ್ಟಿಲ್ಲ ಅಂತ ಸೆಡ್ಗೊಳ್ಬಾರ್ದ, ಪ್ರಯೋಜನ ಕೊಟ್ಟಿಲ್ಲ ಅಂತ ಸೆಡ್ಗೊಳ್ಬಾರ್ದ. ನಾವೇನ್ ಕೇಳ್ಕೋಬೇಕ, ಇವ್ರನ್ನೆಲ್ಲ ಯಾಕೆ ಕೇಳ್ಕೋಬೇಕ? ನಮಗ್ ಆರ್ಡರ್ ಮಾಡಾವ ಯಾರದಾನ? ಭಗವಂತ ಆರ್ಡರ್ ಮಾಡವದಾನ. ನಿಮ್ಮ ಮನೆಗೆ ನಾವ್ ಯಾರಾಗ್ಯವಿ? ಓನರ್ ಆಗ್ಯವಿ. ಜಗತ್ತಿನ ಓನರ್ ಯಾರದಾನ? ದೇವರ ಜಗತ್ತಿನ ಓನರ್ ಅದಾನ. ಜಗತ್ತಿನ ಓನರ್ ಕಡೆ ನಾವು ತನ್ನ ಮನ ಜೀವ ಚರಣಾಸಿ ಲಾಗಾವ ಅಘರ್ಬೆ ಆಸಾವೆ ದಾಸ ಸಕಲ. ಭಗವಂತ, ಇದು ಶರೀರ ನಂದಲ್ಲ, ಉಸಿರು ನಂದಲ್ಲ, ನಾನಲ್ಲ, ನೀ ಇದಕ್ಕೆಲ್ಲ ನೀನೇ ಸಾಕ್ಷಿ ಅಂತ ಅವ ನಮಸ್ಕಾರ ಹೋಗಿದ್ದ ಕರೆ ಇದ್ರ ನಿನ್ನ ಕೆಲಸ ನಾ ಪೂರೈಸಲಿಲ್ಲ ಅಂದ್ರೆ ನನಗ ದೇವ್ರ ಅಲ್ಲಂತ ತಿಳ್ಕೊ ಅಂತ ಹೇಳ್ತಾನ ಕಲಂಡ ಕೋಟಿ ಬ್ರಹ್ಮ. ದೇಹ ಸಾವು ಅಥವಾ ರಾವು, ಶರೀರ ಹೋಗ್ಲಿ ಅಂದ್ರ ಅವರು ಸಾವಿಗೆ ಎದರದಿರು, ಜಗತ್ತನ್ನ ನಂಬದಿರು. ಸಾವಿಗೆ ಹೆದರದಿರು, ಜಗತ್ತನ್ನ ನಂಬದಿರು, ದೇವರನ್ನ ಮರಿಯದಿರು ಅಂದ. ಸಾವಿಗೆ ಹೆದರಿದ್ರೆ ಬಿಡುದೈತೆ ಏನಂತಾರ ಇಲ್ಲಿ? ಸಾವಿಗೆ ಹೆದರಿದ್ರೆ ಬಿಡುದಲ್ಲ, ಸಾವು ನಿನ್ನ ಎಂದು ಬಿಡುದ ಅಲ್ಲದ, ನಿನ್ನ ಬೆನ್ ಹತ್ತಿದ್ದದ. ನೀ ಯಾವಾಗ ಹುಟ್ಟಿದಲ್ಲ ಅವಾಗ ಬೆನ್ನತ್ತದ ಸಾವ. ಸಾವು ಬರ್ತಕ್ಕಂತ ನೀ ಎಂದು ಬೇಡ. ನಾ ದೇವರದನಂತ ನೀ ನಂಬಿಕೆ ಇಟ್ಟುಕೊಂಡಿದ್ದ ಖರೆ ಇದ್ರ ನೀನು ನಾನಾದೇನಂತ ತಿರುಗು ಅಂತಾನ ಪರಮಾತ್ಮ. ನೀನು ನಾನಾದೇವಿ, ನಾನು ನೀನಾದೀಯೋ ಅಂತಾನ. ದೃಢ ಭಾವ ಇರ್ಬೇಕು. ಹೆಂಗಿರ್ಬೇಕು ಭಾವ? ಸಂತ ಶರಣರನ್ನ ಮಹಾತ್ಮರನ್ನ ನೋಡಿದ್ರ ಇವರ ಆಶೀರ್ವಾದದಿಂದ ನನ್ನ ಜನ್ಮ ಪಾವನ ಅಂತ ತಿಳ್ಕೊಬೇಕಂತ ನಾವ್ ಅನ್ಕೊಂಡ್ ಪೈಕಿ ಅಲ್ರಿ. ನಾವ್ ಬಹಳ ದೊಡ್ಡವ್ರು. ನಮ್ಮಂತೇಳಿ ದೊಡ್ಡವ್ರಂತ ಯಾವಾಗ ಬಂತಲ್ಲ ಅವತ್ತ ದಡ್ಡ ತಾನ ಬೆಳೆದೈತೆ ಅಂತ ತಿಳ್ಕೊ ಅಂತ ಹೇಳಿದ್ರು ಸಂತರು. ಅವತ್ತ ದಡ್ಡ ತಾನ ಬೆಳೆದೈತೆ ಅಂತ ತಿಳ್ಕೊ.